ಹಾಯ್ ಎಲ್ರಿಗೂ ನಮಸ್ಕಾರ. ಎ ಪಿ ಗೌಡ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟೋರಿ ಫುಲ್ಲು ಹೇಗಿತ್ತು ಅಂತ. ಸೊ ಸ್ಟಾರ್ಟಿಂಗಿಂದ ಹಿಡಿದು ಡೆಲಿವರಿ ತನಕ, ನಾರ್ಮಲ್ ಡೆಲಿವರಿ ತನಕ ಹೇಗಿತ್ತು ನನ್ನ ಜರ್ನಿ ಅಂತ ಹೇಳಿದ್ರೆ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಫಸ್ಟು ಹೇಗೆ ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡಿದೆ ಅಂತ ಅಂದ್ಕೊಂಡ್ರೆ, ನನಗೆ ಹೇಗೆ ಯಾವಾಗ ನನಗೆ ಗೊತ್ತಾಯಿತು ನಾ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ, ಸೊ ನಾನು ಇಲ್ಲೇ ನಮ್ಮ ಹತ್ತಿರದಲ್ಲಿರೋ ಮೆಡಿಕಲ್ ಶಾಪ್ಗೆ ಹೋಗಿ ಪ್ರೆಗ್ನೆನ್ಸಿ ಕಿಟ್ನ ತೊಗೊಬಂದೆ. ಒಂದಲ್ಲ ಅಂತ 2 ತೊಗೊಬಂದೆ ನಾನು. ಸೊ ಒಂದು ಇರಲಿಲ್ಲ ಅಂದರೂ ಇನ್ನೊಂದು ಇರಲಿ ಅಂತ. ಸೊ ಫಸ್ಟ್ ಟೆಸ್ಟಲ್ಲೇ ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಾಯಿತು. ಅದನ್ನು ನಾನು ಫುಲ್ಲು ಹ್ಯಾಪಿಯಾಗಿ ಬಂದೆ. ಹಸ್ಬೆಂಡ್ ಹತ್ರ ಹೇಳಿದೆ, ಸೊ ಅಮ್ಮನ ಹತ್ರ ಹೇಳಿದೆ. ನೆಕ್ಸ್ಟ್ ಮಾರ್ನಿಂಗ್ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಇದೆಲ್ಲ ಏನಕ್ಕೆ, ನಾವು ಹಾಸ್ಪಿಟಲಲ್ಲೇ ಚೆಕ್ ಮಾಡಿಸೋಣ ಅಂತ. ಸೊ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದ್ರಿಂದ ನಾವು ಸ್ವಲ್ಪ ಅಮೌಂಟು ಜಾಸ್ತಿನೇ ಆಯಿತು ಫಸ್ಟ್ ಡೇನೇ. ಏನಂದರೆ ಹೋದ್ವಿ, ಎಲ್ಲ ಚೆಕ್ ಮಾಡಿದ್ರು. ಫಸ್ಟ್ ಡೇನೇ ಸ್ಕ್ಯಾನ್ ಮಾಡಿದ್ರು. ಸೊ ಮಗು ಎಷ್ಟಿದೆ ಹೊಟ್ಟೆನಲ್ಲಿ ಅದೆಲ್ಲ ಹೇಳ್ಬೇಕಲ್ವಾ. ಸೊ ಎಲ್ಲ ಸ್ಕ್ಯಾನ್ ಮಾಡಿದ್ರು, ಎಲ್ಲ ಆಯಿತು. ಒಂದೇ ಪಾಪು ಇದೆ, ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಬ್ಲಡ್ ಟೆಸ್ಟು, ಥೈರಾಯ್ಡು, ಸೊ ಎಷ್ಟು ಎಚ್ ಬಿ ಇದೆ ಎಲ್ಲ ಕೂಡ ಚೆಕ್ ಮಾಡಿದ್ರು. ಅದಾದಮೇಲೆ ನನಗೆ ಇಂಜೆಕ್ಷನ್ ಅಂದರೆ ಫಸ್ಟೇ ಭಯ. ಸೊ ಬ್ಲಡ್ನ ತೊಗೋತಾ ಇದ್ದಾರೆ ಅಲ್ಲಿ ಬ್ಲಡ್ಡೇ ಬರ್ತಾಯಿಲ್ಲ ಅನ್ನೋದಕ್ಕಿಂತ ಯಾರೋ ಇವಾಗಿನ ಕಾಲೇಜ್ ಮುಗಿಸಿ ಬಂದಿರೋ ಸೊ ಚಿಕ್ಕ ಹುಡುಗರ ಹತ್ರ ತೊಗೊಳಕ್ಕೆ ಹೇಳಿದರೆ ಅವ್ರಿಗೆ ತೊಗೊಳಕ್ಕೆ ಬರ್ತಾಯಿಲ್ಲ. ಸೊ ನನಗೆ ಅಲ್ಲಿ ನೋವಾಗ್ತಾಯಿದೆ, ನಾನು ಫುಲ್ ಅಳ್ತಾ ಇದ್ದೀನಿ. ಸೊ ನಮ್ಮಮ್ಮ ಅವ್ರಿಗೆ ಬೈದೇ ಬಿಟ್ಟರು, ಏನು ಹಿಂಗೆಲ್ಲ ಮಾಡ್ತಿರಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಒಂದು 5 ನಿಮಿಷ ವೆಯ್ಟ್ ಮಾಡಿಸಿದ್ರು. ವೆಯ್ಟ್ ಮಾಡ್ದೋ. ನೆಕ್ಸ್ಟ್ ಡಾಕ್ಟರೇ ಬಂದರು. ಡಾಕ್ಟರು ಬಂದು ಬ್ಲಡ್ ತೊಗೊಂಡ್ರು. ಸೊ ಎಲ್ಲ ಆಯಿತು, ಎಲ್ಲ ನಾರ್ಮಲ್ ಆಗಿದೆ, ಮಗು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೆಲ್ಲ ಓಕೆ. ಬಟ್ ನೆಕ್ಸ್ಟು ನಾವು ಬಿಲ್ಲು ಕಟ್ಟಬೇಕಾದ್ರೆ ಹೇಳ್ತಾರೆ 7,000 ಆಗಿದೆ ಅಂತ. ಅಲ್ಲಿ ಮಾಡಿದ್ದೇ ಸ್ವಲ್ಪ. ಸೊ ನಮ್ಮ ಸಿಸ್ಟರ್ ಒಬ್ಬರು ಫಸ್ಟ್ ಇದಕ್ಕೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ರು. ಸೊ ಅವ್ರದ್ದು ಬರೀ ಅರೌಂಡ್ 300 to 500 ಒಳಗಡೆ ಮುಗಿದಿದೆ. ನಮ್ಮದು 7,000 ಅಂತ ಅಂದಿದ್ದಕ್ಕೆ ನಾವು ಫುಲ್ ಶಾಕ್ ಆದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೊಟ್ವಿ. ಸೊ ನೆಕ್ಸ್ಟ್ ಮಂತಿಂದ ಕಂಟಿನ್ಯೂ ಅಲ್ಲೇ ತೋರ್ಸೋಕ್ಕೆ ಶುರು ಮಾಡಿದ್ವಿ. ಸೊ ಯಾವಾಗ ಹೋಗ್ತಿದ್ವೋ ಪ್ರತಿ ತಿಂಗಳು 4,000 to 5,000 ಅಂತೂ ಖಂಡಿತ ತೊಗೊಂಡು ಹೋಗಲೇಬೇಕಿತ್ತು. ಒಂದು 4 monthsವರೆಗೆ ಅಲ್ಲಿ ತೋರಿಸಿದ್ವಿ. ನೆಕ್ಸ್ಟು 5th month ಸ್ಕ್ಯಾನ್ಗೆ ಅವರು ನಮಗೆ ಹಾಸನಿಗೆ ಬರ್ಕೊಟ್ರು. ಅದಕ್ಕೆ ನಾವು ಇಲ್ಲಿ ನಮಗೆ ಗೊತ್ತಿರೋ ಡಾಕ್ಟರೇ ಇರೋದ್ರಿಂದ ನಾವು ಹಾಸನಲ್ಲೇ ಕಂಟಿನ್ಯೂ ಮಾಡಿದ್ವಿ. ಸೊ ಅಲ್ಲೇನು ಅಷ್ಟು ಖರ್ಚು ಬರಲಿಲ್ಲ. ನಾವು ಅವಾಗ ಅಂದ್ಕೊಂಡ್ವಿ, ನಮ್ಮ ಅಮ್ಮ ಹಸ್ಬೆಂಡು ಎಲ್ಲ ಹೇಳಿದ್ರು, ನಾವು ಅವಾಗಿಂದನೇ ಇಲ್ಲಿ ತೋರಿಸಿದ್ರಿ, ಎಷ್ಟೋ ದುಡ್ಡು ಉಳ್ದಿರೋದು ಅಂತ ಫುಲ್ಲು ಬೇಜಾರು ಮಾಡಿಕೊಂಡ್ರು. ಎಲ್ಲ ಮುಗೀತು. ಸೊ ನಂದು ಸ್ಟಾರ್ಟಿಂಗಿಂದ ನನಗೆ ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಅಂತ ನೋಡೋದಾದರೆ, ಸ್ಟಾರ್ಟಿಂಗ್ 1 month ಫುಲ್ಲು ವಾಮಿಟೇಷನ್ ಏನು ಅಷ್ಟೇ ಇರಲಿಲ್ಲ. ಬಟ್ ನಾನು ಹಾಲೇನಾದರೂ ಕುಡೀತು ಅಂತ ಅಂದರೆ ಫುಲ್ ವಾಮಿಟ್ ಆಗಿಬಿಡೋದು ನನಗೆ. ಹಾಲಿಗೂ ನನಗೂ ದೂರ. ಸೊ 1 month ಫುಲ್ಲು ನಾನು ಹಾಲನ್ನೇ ಕುಡಿಯೋದು ಬಿಟ್ಬಿಟ್ಟಿದ್ದೆ. ನೆಕ್ಸ್ಟ್ 2nd ಮಂತಿಂದ ಓಕೆ, ಹಾಲು ತುಂಬ ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ, ಈ ಥರ 2 ಟೈಮ್ ಫುಲ್ ಕುಡಿತಿದ್ದೆ. ಅರ್ಧ ಲೀಟ್ರು ಹಾಲು ಫುಲ್ಲು ಕುಡ್ಕೋತಿದ್ದೆ ನಾನೇ. ಸೊ ನನಗೆ ಹೇಗೆ ಅಂತ ಹೇಳಿದ್ರೆ ನನ್ನ ಹೆಲ್ತು, ಸೊ ನಾನು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು 53 kg. ಸೊ ನನ್ನ ಡೆಲಿವರಿ ಟೈಮಲ್ಲಿ ನಾನು ಇದ್ದಿದ್ದು 70 kg. ಆ ಥರ ಮಾಡಿಬಿಟ್ಟಿದ್ರು ನನ್ನನ್ನು ನಮ್ಮ ಅಪ್ಪ, ಅಮ್ಮ, ಹಸ್ಬೆಂಡು ಎಲ್ಲ ಸೇರಿ. ಸೊ ಫುಲ್ ಕಂಡೀಷನ್, ಇಷ್ಟೇ ತಿನ್ನಬೇಕು, ಹೀಗೆ ತಿನ್ನಬೇಕು, ಹಾಗೇ ಇರಬೇಕು ಅಂತ ಎಲ್ಲ. ನನಗಂತೂ ಫುಲ್ ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ನಮ್ಮಪ್ಪನ ಕಂಡೀಷನ್ ಏನು ಅಂದರೆ, ಹೆಲ್ತ್ ಚೆನ್ನಾಗಿರಬೇಕು, ಪಾಪು ಚೆನ್ನಾಗಿರಬೇಕು ಅಂದರೆ ದಿನಕ್ಕೆ 3 ಮೊಟ್ಟೆ ತಿನ್ನಲೇಬೇಕು ನೀನು. ನಂಗೆ ತಿನ್ನೋದೇ ಸಾಕಪ್ಪ ಅನ್ನೋಂಗೆ ಆಗ್ಬಿಟ್ಟಿತ್ತು. ನೆಕ್ಸ್ಟು ಡ್ರೈ ಫ್ರೂಟ್ಸಲ್ಲಂತೂ ಬಾದಾಮಿ, ದ್ರಾಕ್ಷಿ ಎರಡನ್ನೂ ನೈಟ್ ಅವರೇ ನೆನೆಸಿಟ್ಬಿಡೋರು, ಬೆಳಗ್ಗೆ ಎದ್ಬಿಟ್ಟು ಕೊಡೋರು, ನಾನು ತಿಂತಾಯಿದ್ದೆ. ಸೊ ಈ ಥರ ಎಲ್ಲ ಇತ್ತು. ನೆಕ್ಸ್ಟು ಅಮ್ಮ ಎದ್ದಿದ ತಕ್ಷಣ ಬೆಳಗ್ಗೆ
ಬೀಟ್ರೋಟ್ ಜ್ಯೂಸ್ ಮಾಡಿಕೊಡೋರು. ನಮಗೆ ಬ್ಲಡ್ಡು ಎಲ್ಲಿ ಕಮ್ಮಿ ಆಗಿಬಿಡುತ್ತೋ ಅಂತ ಬೀಟ್ರೋಟ್ ಜ್ಯೂಸು ಕುಡಿಯೋಕ್ಕೆ ನಮ್ಮ ಮನೇಲಿ ಹೇಳೋದು. ಸೊ ನಂದು ಅದೇ ಥರ ಮೇಂಟೈನ್ ಮಾಡಿಕೊಂಡೇ ಹೋದೆ ನಾನು. ಸೊ ಎಲ್ಲೂ ಕೂಡ ಕಮ್ಮಿ ಅಂತ ಬರಲಿಲ್ಲ. ಬ್ಲಡ್ಡು ಎಷ್ಟಿರಬೇಕೋ ಅಷ್ಟಿತ್ತು ನಂದು ಡೆಲಿವರಿ ಟೈಮಲ್ಲಿ. ಬೀಟ್ರೋಟ್ ಜ್ಯೂಸನ್ನ ನಮ್ಮಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ಲು ಒಂದೊಂದು ಗ್ಲಾಸು, ದೊಡ್ಡ ಗ್ಲಾಸಲ್ಲಿ ಏನು 1/4 ಲೀಟ್ರ್ ಬರೋದನ್ನ ಅದು ಅಷ್ಟು ಮಾಡಿಕೊಟ್ಬಿಡೋರು ಬೆಳಗ್ಗೆ ಎದ್ದು. ಸೊ ಸ್ವಲ್ಪ ಒಗ್ಗೊಗ್ರ ಥರ ಇರುತ್ತೆ. ಯಾರಿಗಾದ್ರೂ ಅದಾಗಲ್ಲ ಅಂತಂದರೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೋಬೋದು. ಸೊ ಹೆಲ್ತ್ಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ನನಗೆ ಏನಾಯಿತು ಅಂದರೆ 3 ಮಂತ್ಸಿಂದ ಬ್ಯಾಕ್ ಪೇಯ್ನ್ ಶುರುವಾಗೋಕ್ಕಾಯಿತು, ಸೊಂಟ ನೋವು. ಏನು ಜಾಸ್ತಿ ಹೊತ್ತು ಬರ್ತಿರಲಿಲ್ಲ, 30 to 1 ನಿಮಿಷ ಅಷ್ಟೇ. 1 ನಿಮಿಷ ಬಂದ್ಬಿಟ್ಟು ಹಿಂಗೆ ಹೋಗ್ಬಿಡೋದು. 6 ಮಂತ್ಸ್ವರೆಗೂ ಅಷ್ಟೇ ನೋವು ಕೊಟ್ಬಿಟ್ಟಿದೆ ನನಗೆ ಅದು. ಸೊ ನನಗೆ ಅಂತ ಅದು ಮಲ್ಕೊಂಡಿದ್ದ ತಕ್ಷಣ ಹೋಗ್ಬಿಡೋದು. ಹಿಂಗೆ ಎಲ್ಲಾದರೂ ಕೂತಿದ್ರೆ ಹಿಂಗೆ ಬ್ಯಾಕ್ ಪೇಯ್ನ್ ಶುರು ಆಗಿಬಿಡೋದು. ಸೊ ನಾನು ಮಲ್ಕೋತಿದ್ದೆ. ನೆಕ್ಸ್ಟ್ ಅದು ಕಳೀತು. ನಾನು ಸ್ಟಾರ್ಟಿಂಗಿಂದನೇ ವಾಕಿಂಗ್ ಸಿಕ್ಕಾಪಟ್ಟೆ ವಾಕ್ ಮಾಡ್ತಿದ್ದೆ ನಾನು. ಇಲ್ಲಿಂದ ಅರೌಂಡು 1/2 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಡೈಲಿ ವಾಕ್ ಮಾಡುವೆ. ಅದಾದಮೇಲೆ ವಾಕೆಲ್ಲ ಮುಗಿದು ಸೊ ಅಷ್ಟು ವಾಕ್ ಮಾಡಿಸೋರು. ಸೊ ನಿಮಗೆ ವಿಡಿಯೋ ನೋಡ್ತಿರೋರ್ಗೆಲ್ರಿಗೂ ಇನ್ನೊಂದು ಟಿಪ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾರ್ಮಲ್ ಡೆಲಿವರಿಗೆ ಮನೇಲಿ ಎಷ್ಟೊಂದು ಜನ ಹೇಳ್ತಾರೆ ಹೊರಗಡೆ ಎಲ್ಲ, ಕೆಲಸ ಮಾಡಿಸಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಕೆಲಸ ಅಂದರೆ ಎಲ್ಲ ಕೆಲಸನೂ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾನಂತೂ ನಂಬಲ್ಲ. ಸೊ ಏನೇನಂತ ಹೇಳಿದ್ರೆ, ನೀವು ಪಾತ್ರೆ ತೊಳಿಬೇಕಲ್ವಾ, ಸಿಂಕಲ್ಲಿ ನಿಂತ್ಕೊಂಡು ತೊಳೆದ್ರೆ ಅದು ಯೂಸ್ ಇಲ್ಲ. ಸೊ ಕೆಳಗಡೆ ಕುತ್ಕೊಂಡು ಪಾತ್ರೆ ತೊಳಿರಿ, ಡೈಲಿ ತೊಳಿರಿ. ನೆಕ್ಸ್ಟು ಬಕ್ಕೊಂಡು ಕಸ ಗುಡಿಸಿ. ನೆಕ್ಸ್ಟ್ ವೆಯ್ಟ್ ಏನೂ ಎತ್ತಕ್ಕೆ ಹೋಗ್ಬಿಡಿ, ವಾಕಿಂಗ್ ಮಾಡಿ. ನಾನೇನು ಲಾಸ್ಟಲ್ಲಿ ವಾಕೇ ಮಾಡಿಲ್ಲ. ಸೊ 8 ತಿಂಗಳು ತುಂಬಿದ ಮೇಲೆ ನಾನು ವಾಕ್ ಮಾಡೋಕ್ಕಾಗಲೇ ಇಲ್ಲ. ನನಗೆ ಅಷ್ಟು ಸುಸ್ತಾಗ್ಬಿಡೋದು. ಅದೆಲ್ಲ ಆದಮೇಲೆ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, 7 ಮಂತ್ಗೆ ನನಗೆ ಸೀಮಂತ ಮಾಡಿದ್ರು. ಸೊ ಫುಲ್ ಗ್ರ್ಯಾಂಡಾಗೆ ಮಾಡಿದ್ರು. ಹೇಳ್ಬೇಕಂದ್ರೆ ನಾನು ಅಲ್ಲಿ ಇರಲೇ ಇಲ್ಲ, ಹಸ್ಬೆಂಡ್ ಮನೆಯಲ್ಲಿ. ಸೊ ಹಸ್ಬೆಂಡ್ ಕೂಡ ಇಲ್ಲ, ನೀನು ಅಪ್ಪನ ಮನೆಯಲ್ಲೇ ಇರು, ಇಲ್ಲಿದ್ರೇ ಖುಷಿಯಾಗಿರ್ತೀಯ ಅಂತ ಇಲ್ಲೇ ಬಿಟ್ಟರು. ಅಪ್ಪ ಅಮ್ಮನೂ ಇಲ್ಲೇ ಇರಿಸ್ಕೊಂಡ್ರು. ಸೊ ಹಸ್ಬೆಂಡ್ ಮನೆಯಲ್ಲೂ ಕೂಡ ಏನೂ ಅನ್ನಲಿಲ್ಲ. ನನ್ನ ಸೀಮಂತದ ಹಿಂದಿನ ದಿನ ನಾನಲ್ಲಿಗೆ ಹೋಗಿ ಸೀಮಂತ ಮಾಡಿಕೊಂಡು ರಿಟರ್ನ್ ಇಲ್ಲಿಗೆ ಬಂದಿದ್ದು. ಸೊ ಫುಲ್ ಹ್ಯಾಪಿಯಾಗೇ ಇತ್ತು ನಂದು ಪ್ರೆಗ್ನೆನ್ಸಿ ಜರ್ನಿ. ಸೊ ನೆಕ್ಸ್ಟು ಡೆಲಿವರಿ ಟೈಮ್ ಬಂದೇ ಬಿಡ್ತು. ಹಾಸ್ಪಿಟಲ್ಗೆ ಹೋದ್ವಿ, ಅದೇ ಹಾಸನ್ಗೆ ಹೋದ್ವಿ. ಹಾಸನ್ಗೆ ಹೋಗೋದಕ್ಕೂ ಮುಂಚೆ ಇಲ್ಲಿ ಫಸ್ಟು ನಮ್ಮ ಹತ್ರದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಚೆಕ್ ಮಾಡಿ ಅವ್ರು ಹೇಳಿದರು, ಇಲ್ಲ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ನಾವೇ ಮಾಡ್ತೀವಿ, ನಾಳೆ ಮಾರ್ನಿಂಗ್ ಅಷ್ಟರಲ್ಲಿ ಮಗು ಹುಟ್ಟುತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಮನೇಲಿ ಇಲ್ಲ, ಬೇಡ, ಯಾಕೆ ಬೇಕು ಅಂತ ಎದುರ್ಕೋಬಿಟ್ಟು ಹಾಸನ್ಗೆ ಕರ್ಕೊಂಡೋದ್ರು ಪ್ರೈವೇಟ್ಗೆ. ಸೊ ಅಲ್ಲೂ ಕೂಡ ಬೆಳಗ್ಗೆ 10:30 ನಾರ್ಮಲ್ ಡೆಲಿವರಿನೇ ಆಯಿತು ನನಗೆ. ಸೊ ಗಂಡು ಪಾಪು ಚೆನ್ನಾಗಿದ್ದಾನೆ, ಇವಾಗ 1 year ಆಯಿತು ಪಾಪು. ಸೊ ಥ್ಯಾಂಕ್ ಯು, ಎಲ್ಲ ಹ್ಯಾಪಿಯಾಗಿದೆ. ಯಾರ್ಯಾರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡಿದ್ರಿ, ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.